ಇಲ್ಲಿವರೆಗೂ ಸಮೇತ ಯಾವ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಕೇಳಿದ್ದುಂಟಾಗಲಿ. ಮಧುಗಿರಿಯಲ್ಲೂ ಅಷ್ಟೇ, ಯಾರು ತಹಸೀಲ್ದಾರ್ ಆಗಲಿ ಹೊಸಬ್ರು ನಂದಿನಿ ಮೇಡಮ್ ಅಂತ ಬಂದಿದ್ದಾರೆ, ಹಳೇಬ್ರು ಶ್ರೀನಿವಾಸ್ ಸರ್ ಅಂತ ಇದ್ದರು. ಮತ್ತು ಅದಕ್ಕಿಂತ ಮುಂಚೆ ಒಂದು ಇಬ್ಬರು ಮೂರು ಕೆ ಎನ್ ರಾಜಣ್ಣವರು ಇಲ್ಲಿಗೆ ಆ್ಯಕ್ಚುಲಿ 3.5 ವರ್ಷ 3.5 ವರ್ಷಕ್ಕೆ 4ನೇ ವರ್ಷಕ್ಕೆ ಬಿದ್ದಿದೆ ಅಂದರೆ ಟರ್ಮು. ಅಷ್ಟೊತ್ತಿಗೆ ಈಗ 4ನೇ ತಹಸೀಲ್ದಾರ್ ಬಂದಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ರೀತಿ ವ್ಯಾಪಕವಾಗಲಿ ಯಾವ ಅಧಿಕಾರಿಯೂ ಸಮೇತ ನೀನು ಏನು ಮಾಡ್ತಿದ್ದೀವಿ ಏನು ಕಥೆನಪ್ಪ, ತಾಲೂಕು ದಂಡ ಅಧಿಕಾರಿಗಳಾಗಿರ್ಬೋದು, ಉಪನೋಂದಣಿ ಯಾರು ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು, ಯಾರೂ ಕೇಳ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ದಯವಿಟ್ಟು ಜನರ ಸಮಸ್ಯೆನ ಏನು ರೈಲ್ವೆಗೆ ಸ್ವಲ್ಪ ಹೆಂಗೆ SIRಗಂತ ಸಪ್ರೇಟ್ ಹೋಲಿಸ್ತಿರೋ ಮತ್ತು ಮನೆ ಜನಸಂಖ್ಯೆಗಂತ ಸಪ್ರೇಟ್ ಅಧಿಕಾರಿಗಳು ಇದು ಮಾಡಿದ್ರು, ಎಲ್ಲರೂ ಕಳ್ಕೊಂಡಿಲ್ಲ. ಒಂದೇನಂತಂದರೆ ನಮಸ್ತೆ ರೈತ ಬಾಂಧವರಿಗೆ. ನೋಡ್ಬೋದು, ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಇದ್ದು ನಮ್ಮ ತಂದೆಯವರು ಟೀಚರು, ಅದರಿಂದ ನಾವು ಸ್ವಲ್ಪ ಶಿಕ್ಷಣದಲ್ಲಿ ಸ್ವಲ್ಪ ಮುಂದುವರೆದಿದ್ದಕ್ಕೆ ನಾನು ಒಂದು ಕಂಪನಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಬಹಳ ಮುಖ್ಯವಾಗಿ ರೈತರಿಗೆ, ಮಧುಗಿರಿ ತಾಲೂಕಿನ ರೈತರಿಗೆ ಹೇಳೋದಂತಂದರೆ ನೋಡ್ಬೋದು, ಎಷ್ಟೋ ಜನ ಜಮೀನು ಕಳ್ಕೊಂಡಿದ್ದೀರ. ಕೊರಟಗೆರೆ ತಾಲೂಕರಾಗಿರ್ಬೋದು, ಮಧುಗಿರಿ ತಾಲೂಕರಾಗಿರ್ಬೋದು, ಪಾವಗಡ ತಾಲೂಕಾಗಿರ್ಬೋದು. ಕೊಡ 1 ಎಕರೆಗೆ 10 ಲಕ್ಷ ಕೊಡ್ತಾಯಿದ್ದಾರೆ. ಹೊಟ್ಟೆಗೆ ಇಷ್ಟು ಅಂತ ಕೊಡ್ತಾಯಿದ್ದಾರೆ, 1 ಲಕ್ಷ ಆ ಥರನೂ ಇಲ್ಲ. 20,000, 15,000, 6,000 ಕೊಟ್ಟಿರೋದು ಉಂಟು. ನೋಡ್ಬೋದು, ಇಂಥ ಜಮೀನನ್ನ ಕೊಡ್ತಾಯಿದ್ದೀವಿ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಮ್ಗೆ ಯಾವುದೇ ರೀತಿಯಾಗಿ ಮಧುಗಿರಿಗೆ ಏನು ಅಳಿವೆ ಬರೋದಕ್ಕೆ ಅಂದರೆ ರೈಲ್ ಹಳಿ ಬರೋದಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಯಾಕೆ ಅಂತಂದರೆ ನಮಗೂ ಟ್ರೈನ್ ಬರಬೇಕು, ನಮ್ಮ ಭಾಗಕ್ಕೂ ಟ್ರೈನ್ ಇದೆಯಾ ಅನ್ನೋದು ನೋಡ್ಬೋದು. ಹಿಂಗೆ ಬರೋದು ಸ್ನೇಹಿತರೆ, ಈರಣ್ಣನ ಬೆಟ್ಟ ಅಂತ ಬಂದು ಕುಳಿಕಾಡಿ ಅಂತ ಬರೋದು ಏನು ಈರಣ್ಣನ ಬೆಟ್ಟ ಅಂತ ದೇವಸ್ಥಾನ, ಈಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ಮಾರ್ಗವಾಗಿ ನೋಡ್ಬೋದು, ನಮ್ಮ ಕೈಯಲ್ಲಿ ಯಾಕೆ ಮುಟ್ಟಿಲ್ಲ ಅಂತಂದರೆ ನಮ್ಮ ಜಮೀನಿಗೆ ಯಾವುದೇ ರೀತಿ ಬಂದಿಲ್ಲ. ನೋಡಿ, ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಮ ಬಳಿ ಹಂಚ್ಕೋಬೇಕು ಅಂತ ಒಂದು ಮಾಹಿತಿ ಇತ್ತು. ಎಷ್ಟೋ ಇವತ್ತಿಗೂ ಸಮೇತ ರೈತಾಪಿ ಕುಟುಂಬದವರು ಹಳೇ ಏನು VIಗಳು ಏನಿದ್ದಾರೆ, ಕೆಲವರು ಯಾರ್ಯಾರು ಚೇಂಜ್ ಮಾಡಿದಾರೋ ಈ ಕೆಲಸ ಇದಕ್ಕೆ ಹೇಳೋದೇ ಬೇಡ. ಅದಕ್ಕೆ ಇಂಥ ಕೆಲಸ ಅನ್ನೋದಕ್ಕೆ ಬೇಜಾರಾಗುತ್ತೆ. ಅದಲು ಬದಲು ಮಾಡೋದು ಅಂದರೆ ಇದೇ ಜಮೀನು ಏನೊಂದು ಸರ್ವೆ ನಂಬರ್ಗಳು ಚೇಂಜ್ ಮಾಡಿಬಿಟ್ಟು ಹೊರಟೋಗ್ಬಿಟ್ಟಿದೆ. ಇದನ್ನು ಮಾನ್ಯ ಉಪದಂಡ ಅಧಿಕಾರಿಗಳಾಗಿರ್ಬೋದು, ಎಲ್ಲ ರೀತಿಯಿಂದನೂ ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಾಂದರೆ AC ಅಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಕ್ರಮ ಕೈಗೊಂಡು ರೈತರಿಗೆ ಅದೇನು ಸಲ್ಲಬೇಕು ಅದು ಯಾವ ರೀತಿ ಬೇಗ ಬದಲಾವಣೆ ಮಾಡಿಕೊಡ್ಬೇಕು. ವಿ ಸೋಮಣ್ಣವ್ರಿಗೂ ಸಮೇತ, ಯಾಕಂತ ರೈಲ್ವೆ ಸಚಿವರು, ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣವ್ರಿಗೂ ಅಷ್ಟೇ ಅಧಿಕಾರಿಗಳು ಇಡೀ ಮೊನ್ನೆ ಒಂದು ಇತ್ತೀಚೆಗೆ ಒಂದು 10 ತಿಂಗಳು 1.5 ವರ್ಷದಿಂದ ನಡೆದಂಥ ಕಥೆ ಹೇಳ್ತೀನಿ ನೋಡಿ. ಇಲ್ಲೇ ಒಡರಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಸ್ವಂತ ಊರು ಬಂದ್ಬಿಟ್ಟು, ಈ ಗ್ರಾಮದಲ್ಲಿ ಏನಾಯಿತು ಅಂತಂದರೆ ಆಂಜನೇಯ ದೇವಸ್ಥಾನ ಅಂತ ಇದೆ. ಅಲ್ಲೆಲ್ಲರೂ ಸರ್ ಈ ಥರ ಅಂದರೆ ಇನ್ನೂ ಸೂಕ್ತ ಪರಿಹಾರ ಬರೋದಕ್ಕೋಸ್ಕರ ಏನು ಮಾಡಿದ್ರು, ಬಂದ್ಬಿಟ್ಟು ವಕಾಲತ್ತುಗಳಿಗೆ ಅದಕ್ಕೆ ಏನಕ್ಕೋ ಸೈನ್ ಹಾಕಿಸ್ಕೊಂಡು ಅವ್ಯಾವ ರೀತಿಯೋ ಈ ಥರ ಸೆಟ್ಲ್ಮೆಂಟ್ ಮಾಡೋಣ, ಇನ್ನೂ ಸ್ವಲ್ಪ ಹಣ ಸಿಗುತ್ತೆ ಅಂತಂದರು. ಎಲ್ಲ ಸೇರೋರು ಜನನೂ ಹಾಕಿದ್ರು. ಅದೇನಕ್ಕೆ ಹಾಕಿದ್ರು, ಅದೇನಕ್ಕೆ ಹಾಕೋಣ ನಮಗೂ ಗೊತ್ತಿಲ್ಲ, ನಾನು ಹಾಕಿದ್ದು ನಮಗೂ ಗೊತ್ತಿಲ್ಲ. ಈ ರೀತಿಯೆಲ್ಲ ಆಗಿ ಏನೋ ಹೆಚ್ಚಿನ ಪರಿಹಾರ ಕೊಡಿಸ್ತೀವಿ ಅಂತಂದು ಈಗೆಲ್ಲಿ ಯಾರೂ ಬರ್ತಾನೆ ಇಲ್ಲಪ್ಪ. ನಾವು ವೀಡಿಯೋ ಮೇಲೆ ಏನು ಗುರು ನಿನ್ನ ಜಮೀನು ನೀನು ವೀಡಿಯೋ ಮಾಡ್ಕೊಂಡು, ಹ್ಞೂ ರೀ ನನ್ನ ಸೋಷಿಯಲ್ ಮೀಡಿಯಾ ನಾನು ಹಾಕಂತ ಇದ್ದೀನಿ. ನಾನು ಒಬ್ರಿಗೋಸ್ಕರ ಅಂತ ನನಗೆ ಮಾತ್ರ ಕೊಡ್ರಿ ಅಂತ ನಾನೇನು ಹಾಕಂತ ಇಲ್ಲ. ಅವ್ನು ಯಾರು ಕಮೆಂಟ್ ಹಾಕ್ದ ನಿಂದು ಹಾಕೊಂಡಿದ್ದಾಗ್ರು, ನಾನು ಇಲ್ಲಿ ಯಾರಿಗೂ ಕೊಡೋಕ್ಕೆ ಬಂದಿಲ್ಲ. ನಂದೇನೋ ಒಂಚೂರು ಮಾಧ್ಯಮ ಐತೆ ತಿಳಿಸ್ಕೊತಾ ಇದ್ದೀನಿ, ಆಯಿತಾ. TV9 ನಂದೇ ಆಗಿ ನಾನು TV9 ಪ್ರಸಾರ ಮಾಡ್ತಿದ್ದೆ, ಥರ ಆಗಿದೆ ಅಂತ ಅವಾಗಾದ್ರೂ ಬೇಗ ಸೊಲ್ಯೂಷನ್ ಆಗೋದು. ಸಣ್ಣ ಮಾಧ್ಯಮ ಒಂದು ದೊಡ್ಡದಾಗಿ ಬೆಳೀತಾ ಇದೆ. ಆ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೇನೋ ಇಚ್ಛೆ ಇತ್ತು ಅಂತ ಒಂದು ಜೈಕಾರ ಹಾಕಿ ಅಭಿನಂದನೆ ಸಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಆಗಿದ್ದು ಇವತ್ತು ಇಲ್ಲಿವರೆಗೂ ಸಮೇತ ಯಾವ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಕೇಳಿದ್ದುಂಟಾಗಲಿ. ಮಧುಗಿರಿಯಲ್ಲೂ ಅಷ್ಟೇ, ಯಾರು ತಹಸೀಲ್ದಾರ್ ಆಗಲಿ ಹೊಸಬ್ರು ನಂದಿನಿ ಮೇಡಮ್ ಅಂತ ಬಂದಿದ್ದಾರೆ, ಹಳೇಬ್ರು ಶ್ರೀನಿವಾಸ್ ಸರ್ ಅಂತ ಇದ್ದರು. ಮತ್ತು ಅದಕ್ಕಿಂತ ಮುಂಚೆ ಒಂದು ಇಬ್ಬರು ಮೂರು ಕೆ ಎನ್ ರಾಜಣ್ಣವರು ಇಲ್ಲಿಗೆ ಆ್ಯಕ್ಚುಲಿ 3.5 ವರ್ಷ 3.5 ವರ್ಷಕ್ಕೆ 4ನೇ ವರ್ಷಕ್ಕೆ ಬಿದ್ದಿದೆ ಅಂದರೆ ಟರ್ಮು. ಅಷ್ಟೊತ್ತಿಗೆ ಈಗ 4ನೇ ತಹಸೀಲ್ದಾರ್ ಬಂದಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ರೀತಿ ವ್ಯಾಪಕವಾಗಲಿ ಯಾವ ಅಧಿಕಾರಿಯೂ ಸಮೇತ ನೀನು ಏನು ಮಾಡ್ತಿದ್ದೀವಿ ಏನು ಕಥೆನಪ್ಪ, ತಾಲೂಕು ದಂಡ ಅಧಿಕಾರಿಗಳಾಗಿರ್ಬೋದು, ಉಪನೋಂದಣಿ ಯಾರು ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು, ಯಾರೂ ಕೇಳ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ದಯವಿಟ್ಟು ಜನರ ಸಮಸ್ಯೆನ ಏನು ರೈಲ್ವೆಗೆ ಸ್ವಲ್ಪ ಹೆಂಗೆ SIRಗಂತ ಸಪ್ರೇಟ್ ಹೋಲಿಸ್ತಿರೋ ಮತ್ತು ಮನೆ ಜನಸಂಖ್ಯೆಗಂತ ಸಪ್ರೇಟ್ ಅಧಿಕಾರಿಗಳು ಇದು ಮಾಡಿದ್ರು, ಎಲ್ಲರೂ ಕಳ್ಕೊಂಡಿಲ್ಲ. ಒಂದೇನಂತಂದರೆ ಬೆಟ್ಟದ ಬೂಗಡ ಅಂತ ಹೋಗೋಂಥ ಏರಿಯಾದಲ್ಲಿ ಈ ರೀತಿ ಇದೆ. ಈ ರೀತಿಯೆಲ್ಲ ಒಳಗೊಂಡಂತೆ ನಾನು ಹೇಳೋದೇನಂತಂದರೆ ರೈತರಿಗೆ ಅನುಕೂಲ ಆಗಲಿ. ನೋಡಿ, ಎಷ್ಟೋ ಜನ ನಿಮಗೆ ಅನ್ಯಾಯ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನೋಡಿ ಕಮೆಂಟ್ ನೋಡಿ ಮಾತಾಡಿ. ಯಾಕೆ ಅಂತಂದರೆ ಸುಮ್ಮನೆ ನಾನು ಮಾತಾಡಿಬಿಟ್ಟು ಆ ಥರ ನೀವು ನೋಡ್ಬೋದು ಇಂಥ ಬೋರ್ವೆಲ್ ಹಾಕ್ಸಿ ಮತ್ತು ಇದು ಅಂಥ ಭೂಮಿಯೆಲ್ಲ ಶೇಂಗಾ ಭೂಮಿ ಇದೆಲ್ಲ ಇವ್ರಿಗೆಲ್ಲ ಆ್ಯಕ್ಚುಲಿ ಏನು ಸ್ವಾತಂತ್ರ್ಯ ಬಂದಾಗೆಲ್ಲ ಕೊಟ್ಟಿರೋ ಅಂಥ ಭೂಮಿಗಳು ಇವೆಲ್ಲ. ಈ ಥರ ಎಲ್ಲ ಭೂಮಿಗಳೆಲ್ಲ
ನೋಡ್ರಿ ಹೆಂಗೋ ಇದಕ್ಕೆ ಬರಬೇಕಾಗ್ತಿದೆ, ಸ್ವಲ್ಪ ಅಮೌಂಟ್ ಬರಬೇಕು. ಅದಕ್ಕೋಸ್ಕರ ಅಂದರೆ ಇನ್ನೂ ಒಂದು ಸಿಂಗಲ್ ರುಪೀಸ್ ಏನು ಗೊತ್ತಾ ದೌರ್ಜನ್ಯ ಆಗಿದ್ದು ಮನೆ. ಒಬ್ಬ ಅಧಿಕಾರಿ ಬರ್ತಾನೆ, ಯಾರೋ ಇಂಜಿನಿಯರು ಬಂದ್ಬಿಟ್ಟು ನಿಮ್ಗೆ 1 ರೂಪಾಯಿ ಬಿದ್ದರೂ ನಮ್ಮದೇ ಭೂಮಿ ಅಂದ್ಬಿಟ್ಟು ನಮಗೆ ಬೇಜಾರಾಗೋಯ್ತು. ಆದ್ದರಿಂದ ಆರ್ಷವಾಗಿ ನಾನು ಮಾತಾಡಿದ್ದೀನಿ. ಬಿಟ್ಟರೆ ಆ ಥರ ಎಲ್ಲ ಮಾತಾಡಬಾರ್ದು. ನೋಡಿ ಸಿಂಗಲ್ ಲೈನ್ ಹೋದಾಗ ನೋಡಿ ಕೆಳಗೆ ಕಟ್ಟಾಗೇ ಇಲ್ಲ, KPTCಯಲ್ಲಿ ಹೋಗಿರೋದು. ನಿಮ್ಮ ಜಮೀನ ಮೇಲೆ ನಿಮ್ಮ ಮನೆ ಮೇಲೆ ಹೋದರೆ ಎಷ್ಟು ಇರುತ್ತೆ ಗೊತ್ತಾ, ಅವು ನೋವುಗಳೆಲ್ಲ ಆದಾಗಲೇ ಗೊತ್ತಾಗೋದು. ನಾನು ಇಲ್ಲಿ ಯಾವುದೇ ರೀತಿಯಾಗಿ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಥರ ಸರಿ ಇಲ್ಲ ಇದು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಏನು ಕೊಡ್ತಾ ಇದ್ದೀರೋ ಪರಿಹಾರ, ಹೆಚ್ಚಿನ ಪರಿಹಾರ ಕೊಡಿ. ಯಾವ್ಯಾವ ಇದೆಯೋ ನೋಡಿ. 2014ರಲ್ಲೋ 2011ರಲ್ಲೋ ರೈಲ್ವೆ ಕಾಮಗಾರಿ ಮಾಡ್ತೀವಿ ಅಂತ ಬಂದಿದ್ದು. ಆವಾಗ ಮನವೊಲಿಸಿ ಜನಕ್ಕೆ ರೈತರ ಹತ್ರ ಹೋಗಿ 2017 ಆ ರೀತಿ ಎಲ್ಲ ಏನೇನೋ ಆಗಿ ಜಡಗನಹಳ್ಳಿಯಲ್ಲಿ ಮೀಟಿಂಗ್ ಆಗಿ ಕೊಡ್ತೀವಿ ಅಂತಂದರು. ಅವತ್ತಲದು ಏನು SR ವ್ಯಾಲ್ಯೂ ಏನಿದೆ, ಇವತ್ತಲದು SR ವ್ಯಾಲ್ಯೂ ಏನಿದೆ. ಇವತ್ತು ಬರೀ ಒಂದು 3/4 ಎಕರೆಗೆ 1 ಕೋಟಿ ಕೊಡ್ತಾರೆ. ಇಲ್ಲಲ್ಲ ಕೋಟಿಗಳು, ಲಕ್ಷಗಳಲ್ಲ ಕೋಟಿಗಳು. ಆದರೆ ಗೌರ್ಮೆಂಟ್ ಕೊಡ್ತಾರೆ ಕಮ್ಮಿ ಹಣ ಅಂತ ಹೇಳ್ಬಿಟ್ಟು ಯಾರು ಸ್ವಲ್ಪ ಧ್ವನಿ ಹತ್ರ ಎತ್ತುತ್ತಾ ಇದ್ದಾರೆ. ಆ ರೀತಿ ನೋಡಿ ಬೇಗ ಹೋಗ್ತಂತೆ. ಅಲ್ಲಿ ಬ್ರಿಡ್ಜ್ ಆಗುತ್ತಂತೆ, ಕರೆಂಟ್ ರೂಮ್ ಕಟ್ತಾ ಇದೆಯಲ್ಲ ಅಲ್ಲಿ ಬ್ರಿಡ್ಜ್ ಆಗುತ್ತಂತೆ, ದೊಡ್ಡ ಬ್ರಿಡ್ಜ್ ಆಗುತ್ತಂತೆ. ಏನೋ ಪಿಲ್ಲರ್ ಹಾಕಿ ಎತ್ತುತ್ತೀವಿ ಅಂತಂದರೆ ಮಿನಿಮಮ್ ಏನಲ್ಲ ಅಂದರೂ 200 ಮೀಟ್ರ್. ಯಾಕಂತಂದರೆ ನೀರು ಹೋಗುತ್ತೆ, ಇಲ್ಲಿಂದ ಬರೋಂಥ ನೀರು, ಬೆಟ್ಟದ ಬುಡದ ನೀರು ಆಗಿರ್ಬೋದು, ಯಾವುದೂ ತೊಂದರೆ ಆಗಬಾರ್ದಲ್ಲ. ನಮಗೋಸ್ಕರನೇ ಮಾಡ್ತಾ ಇರೋದು, ರೈಲ್ವೆ ಡಿಪಾರ್ಟ್ಮೆಂಟು ಮಾಡ್ತಾ ಇರೋದೇ ನಮಗೋಸ್ಕರ. ಆದರೆ ಇಲ್ಲಿ ಜನ ತಿಳ್ಕೊಂತ ಯಾವ ರೀತಿ ನಿಮ್ಗೆ ಬಂದಿಲ್ಲ. ಇದನ್ನೇ ದೊಡ್ಡರಲ್ಲಿ ಆಗ್ಬಿಟ್ಟು ಹೇಳಿ ಬೇಡಪ್ಪ ಅಂತ ಎಲ್ಲ ಜನ ರೈತರು ಹೋರಾಟ ಆ ರೀತಿ ಇರೋದು. ಯಾಕಂತಂದರೆ ಈ ಕಡೆ ರೈತರು ಇದ್ದಾರೆ ಇಲ್ಲ ಅಂತ. ಆದರೆ ಎಲ್ಲ ದಿನೇ ಭೂಮಿ ಇರೋದು ಜಾಸ್ತಿ. ಅಟ್ಲು ಭೂಮಿ ಏನಂತಂದರೆ ಬೆಳೀತಾರೆ, ಮೆಣಸಿನ್ಕಾಯಿ ಬೆಳಿಬೋದು, ಏನೇನೋ ಬೆಳಿಬೋದು. ಆದರೆ ಈ ಕಡೆ ಎಲ್ಲ ಶೇಂಗಾ ಮಳೆ ನಂಬ್ಕೊಂಡೆ ಬದುಕಂಥ ರೈತರುಗಳು ಆ ರೀತಿ ಎಲ್ಲ ಇದೆ. ಯಾಕಂತಂದ್ರೆ ಆ ರೀತಿ ಇದೆ. ಹೋರಾಟ ಮಾಡ್ತೀವಿ ಅಂತ ಕೂತ್ಕೊಂಡಿಲ್ಲ, ಆದರೆ ಸೂಕ್ತ ಪರಿಹಾರ ಕೊಡಿ. ಮತ್ತು ಗುಬ್ಬಿಯಲ್ಲಿ HL ಆಯ್ತಲ್ಲ, ಅಲ್ಲೂ ಸಮೇತ ಈ ಮನೆಯಲ್ಲೆಲ್ಲ ಹೋರಾಟ ಮಾಡಿದ್ದಾರೆ. ಯಾಕಂದ್ರೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಅನ್ನೋ ಒಂದು ವಿಷಯಕ್ಕೊಂದು ಬಿಟ್ಟರೆ ಇನ್ನೇನೂ ಇಲ್ಲ. ಅದೇ ರೀತಿಯಾಗಿ ರೈತರು ಸಮೇತ ದಯವಿಟ್ಟು ಇದ್ರ ಬಗ್ಗೆ ಏನು ಆಸಕ್ತಿಯಿಂದ ಏನು ಮೊನ್ನೆ ಎಲ್ಲ ಅರ್ಜಿ ಕೊಟ್ವಿ. ಮತ್ತು ಅದೇ ರೀತಿಯಾಗಿ ಅಧಿಕಾರಿಗಳು ಏನು ವಿಶೇಷ ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸೂಕ್ತ ಪರಿಹಾರ ನೀಡಿ ಅಂತ ನನ್ನದೊಂದು ಸಣ್ಣ ಹೇಳಿಕೆ. ಅದನ್ನು ಸ್ವೀಕರಿಸೋದು ಬಿಡೋದು ನಿಮ್ಮ ಇಷ್ಟ ಮತ್ತು ಸಾರ್ವಜನಿಕರಿಗೆ.